ಈ ಜಾಗದಲ್ಲಿ ಯಾವುದೇ ಮನುಷ್ಯ ಕೂಡ ವಾಸ ಮಾಡೋದಿಲ್ಲ. ಇಲ್ಲಿ ಯಾವುದೇ ರೀತಿಯಾದ ಟೈಮ್ ಝೋನ್ಗಳಿಲ್ಲ. ಈ ಜಾಗದಲ್ಲಿ ಮೂಳೆಯನ್ನೂ ಕೂಡ ಗಡ್ಡೆ ಕಟ್ಟಿಸುವಷ್ಟು ಚಳಿ ಇರುತ್ತೆ. ಈ ಜಾಗದಲ್ಲಿ ಒಂದು ರಕ್ತದ ಜಲಪಾತ ಕೂಡ ಇದೆ. ಯಾರಾದ್ರೂ ಈ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಅವರ ಒಂದು ಹಲ್ಲನ್ನ ರಿಮೂವ್ ಮಾಡಿಸ್ಬೇಕಾಗತ್ತೆ. ಇಲ್ಲಿ ಕೆಲವು ಜಾಗಗಳಲ್ಲಿ ಕೆಲವು ಲಕ್ಷಾಂತರ ವರ್ಷಗಳಿಂದ ಮಳೆಯೇ ಬಿದ್ದಿಲ್ಲ. ಆದ್ರೂ ಕೂಡ ಈ ಜಾಗದಲ್ಲಿ ಮಂಜು ತುಂಬಿರುವ ದೊಡ್ಡ ದೊಡ್ಡ ಪರ್ವತಗಳಿವೆ. ಇದು ನಮ್ಮ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕಾರಿ ಹಾಗೂ ನಿಗೂಢವಾದ ಜಾಗ. ಆ ಜಾಗ ಬೇರೆ ಯಾವುದೂ ಅಲ್ಲ, ಅದೇ ಅಂಟಾರ್ಟಿಕಾ. ಇವತ್ತಿನ ವಿಡಿಯೋದಲ್ಲಿ ನಾವು ಅಂಟಾರ್ಟಿಕಾದ ಬಗ್ಗೆ ಅದೆಷ್ಟೋ ಆಶ್ಚರ್ಯಕಾರಿ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಟಾರ್ಟಿಕಾ ಇದು ನಮ್ಮ ಭೂಮಿಯ ಪೋಲ್ ಹತ್ತಿರ ದಕ್ಷಿಣ ಕೆಳಭಾಗದಲ್ಲಿರೋ ಒಂದು ಮಹಾಖಂಡ. 140 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರೋ ಈ ಮಹಾಖಂಡ ಪ್ರಪಂಚದಲ್ಲೇ 5ನೇ ಅತಿ ದೊಡ್ಡ ಖಂಡವಾಗಿದೆ. ಈ ಮಹಾಖಂಡ ನಮ್ಮ ಭಾರತಕ್ಕಿಂತ 4.5 ಪಟ್ಟು ದೊಡ್ಡದಾಗಿದೆ. ಈ ಜಾಗದಲ್ಲಿ ರಭಸವಾಗಿ ಬೀಸುವಷ್ಟು ಗಾಳಿ ಭೂಮಿ ಮೇಲೆ ಎಲ್ಲೂ ಬೀಸಲ್ಲ. ಇಲ್ಲಿ ಕೆಲವು ಜಾಗಗಳು ಹೇಗಿವೆ ಅಂದ್ರೆ 20 ಲಕ್ಷ ವರ್ಷಗಳಿಂದ ಆ ಜಾಗದಲ್ಲಿ ಮಳೆಯೇ ಆಗಿಲ್ಲ. ಆದ್ರೂ ಕೂಡ ಇಲ್ಲಿ ದೊಡ್ಡ ದೊಡ್ಡ ಹಿಮಭರಿತ ಬೆಟ್ಟಗಳನ್ನ ನೋಡ್ಬೋದು. ಈ ಜಾಗದಲ್ಲಿ ಮನುಷ್ಯ ಬದುಕೋದು ಅಸಾಧ್ಯ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ 30ಕ್ಕೂ ಹೆಚ್ಚು ದೇಶಗಳ 80ಕ್ಕೂ ಹೆಚ್ಚು ರಿಸರ್ಚ್ ಸ್ಟೇಷನ್ಗಳು ಇವೆ. ಅದರಲ್ಲಿ 3 ಸ್ಟೇಷನ್ ನಮ್ಮ ಭಾರತದ್ದಾಗಿದೆ. ಅದರಲ್ಲಿ 2 ರಿಸರ್ಚ್ ಸ್ಟೇಷನ್ಗಳು ಇವತ್ತಿಗೂ ಕಾರ್ಯನಿರ್ವಹಿಸುತ್ತಿವೆ. ಅದು ಅಲ್ಲದೆ ಇಲ್ಲಿ ಅಮೆರಿಕಾಗೆ ಸಂಬಂಧಪಟ್ಟ ಒಂದು ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಕೂಡ ಇದೆ. ಇಲ್ಲಿಗೆ ಬರೋ 200ಕ್ಕೂ ಹೆಚ್ಚು ಸೈಂಟಿಸ್ಟ್ಗಳು ಬೇಸಿಗೆಗಾಲದಲ್ಲಿ ಮಾತ್ರ ಬರ್ತಾರೆ. ಇಲ್ಲಿಗೆ ಬರೋ ಪ್ರತಿಯೊಬ್ಬರಿಗೂ ಕೂಡ ಮೆಡಿಕಲ್ ಚೆಕಪ್ ಮಾಡಲಾಗುತ್ತೆ. ಅದರಲ್ಲಿ ಡೆಂಟಲ್ ಚೆಕಪ್ ನಲ್ಲಿ ಇಲ್ಲಿಗೆ ಬರೋ ಪ್ರತಿಯೊಬ್ಬರ ವಿಸ್ಡಮ್ ಟೀತ್ ಅನ್ನ ತೆಗೆಯಲಾಗುತ್ತೆ. ಇಡೀ ಭೂಮಿಯಲ್ಲೇ ಇದೊಂದು ಜಾಗದಲ್ಲಿ ಮಾತ್ರ ಟೈಮ್ ಝೋನ್ ಇಲ್ಲ. ಇಲ್ಲಿ ಕೆಲವೊಂದು ಜೀವಿಗಳು ಮಾತ್ರ ಈ ವಾತಾವರಣಕ್ಕೆ ಹೊಂದಿಕೊಂಡು ಬದುಕಬಲ್ಲವು. ಅದರಲ್ಲಿ ಪೆಂಗ್ವಿನ್, ಸೀಲ್, ಆರ್ಟಿಕ್ ಬಿಯರ್ಸ್ ಮುಂತಾದವುಗಳು ಮಾತ್ರ ಇಲ್ಲಿ ಬದುಕ್ತಾ ಇದ್ದಾವೆ. ಅದು ಕೂಡ ಸಮುದ್ರ ತೀರದಲ್ಲಿ. ಈ ಮಹಾಖಂಡದ ಮಧ್ಯಭಾಗದಲ್ಲಿ ಯಾವ ಜೀವಿಯೂ ಕೂಡ ವಾಸ ಮಾಡ್ತಾ ಇಲ್ಲ. ಇಡೀ ಭೂಮಿಯಲ್ಲೇ ರೆಕಾರ್ಡ್ ಆದ ಅತ್ಯಂತ ಕಡಿಮೆ ಟೆಂಪರೇಚರ್ -89.2 ಡಿಗ್ರಿ ಸೆಲ್ಸಿಯಸ್. ಇದನ್ನ 21 ಜುಲೈ 1983ರಲ್ಲಿ ಅಂಟಾರ್ಟಿಕಾದಲ್ಲೇ ರೆಕಾರ್ಡ್ ಮಾಡಲಾಗುತ್ತೆ. ಇದೇ ಇಲ್ಲಿಯವರೆಗೂ ನಮ್ಮ ಭೂಮಿಯ ಮೇಲೆ ರೆಕಾರ್ಡ್ ಆಗಿರುವಂತಹ ಅತ್ಯಂತ ಕಡಿಮೆ ಟೆಂಪರೇಚರ್. ಅಲ್ಲ, ನಮ್ಮ ಭೂಮಿ ಮೇಲಿರೋ 70% ಶುದ್ಧ ನೀರು ಅಂಟಾರ್ಟಿಕಾದಲ್ಲಿ ಐಸ್ ರೂಪದಲ್ಲಿದೆ. ಅಷ್ಟೇ ಅಲ್ಲ, ಈ ಅಂಟಾರ್ಟಿಕಾ ಅನ್ನೋ ಜಾಗ ಇದೆ ಅಂತ 1820ರವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲ, ಇಲ್ಲೊಂದು ಜೀವಂತ ಜ್ವಾಲಾಮುಖಿ ಕೂಡ ಇದೆ. ಅದರ ಹೆಸರು ಮೌಂಟ್ ಎರೆಬಸ್ ಅಂತ. ಈ ಜಾಗದಲ್ಲಿ ಒಂದು ಉಪ್ಪಿನ ಸರೋವರ ಕೂಡ ಇದೆ. ಅಷ್ಟೇ ಅಲ್ಲದೆ ಈ ಅಂಟಾರ್ಟಿಕಾದಲ್ಲಿ ಒಂದು ಜಲಪಾತ ಕೂಡ ಇದೆ. ಆ ಜಲಪಾತದ ನೀರು ರಕ್ತದ ಬಣ್ಣವನ್ನ ಹೊಂದಿರುತ್ತೆ. ದೂರದಿಂದ ನೋಡಿದಾಗ ರಕ್ತವೇ ಹರಿಯುವಂತೆ ಕಾಣುತ್ತೆ. ಕೆಲವು ಕೆಮಿಕಲ್ ಮಿಶ್ರಣದಿಂದ ಈ ಜಲಪಾತದ ನೀರು ರಕ್ತ ಬಣ್ಣಕ್ಕೆ ತಿರುಗಿದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದ್ರೆ ಈ ಜಾಗ ಮೊದಲು ಇಷ್ಟೊಂದು ಶೀತಲ ಪ್ರದೇಶವಾಗಿರ್ಲಿಲ್ಲ. ಸುಮಾರು 53 ಲಕ್ಷ ವರ್ಷಗಳ ಹಿಂದೆ ಈ ಜಾಗ ತುಂಬಾ ಬಿಸಿಯಾಗಿತ್ತು ಮತ್ತು ಇಲ್ಲಿ ಟೆಂಪರೇಚರ್ ನಿರಂತರವಾಗಿ 20 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿರ್ತಿತ್ತು. ಇಲ್ಲಿ ವಿವಿಧ ತರದ ಗಿಡಮರಗಳು ಕೂಡ ಬೆಳೀತಾ ಇದ್ವು. ಅಂಟಾರ್ಟಿಕಾ ಮೊದಲು ಸೌತ್ ಪೋಲ್ ನಲ್ಲಿ ಇರೋದಿಲ್ಲ. ಭೂಮಿಯ ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್ ನ ಕಾರಣದಿಂದಾಗಿ ಅಂಟಾರ್ಟಿಕಾ ಇವತ್ತು ಸೌತ್ ಪೋಲ್ ನಲ್ಲಿದೆ. ಇಲ್ಲಿರೋ ಮಂಜು ಪೂರ್ತಿ ಕರಗಿ ಹೋದ್ರೆ ಇಡೀ ಪ್ರಪಂಚವೇ ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಈ ಪ್ರದೇಶ ತುಂಬಾ ಮಿಸ್ಟರೀಸ್ ಗಳಿಂದ ಕೂಡಿದೆ. ತುಂಬಾ ಜನ ಸೈಂಟಿಸ್ಟ್ಗಳು ನಂಬೋದೇನಂದ್ರೆ ಏನ್ಷಿಯಂಟ್ ಕಾಲದಲ್ಲಿ ಈ ಜಾಗ ಅಡ್ವಾನ್ಸ್ ಸಿವಿಲೈಸೇಷನ್ ನಿಂದ ಕೂಡಿತ್ತು ಅಂತ. ಪ್ಲೇಟೋ ಕೂಡ 2000 ವರ್ಷಗಳ ಹಿಂದೆ ಅಂಟಾರ್ಟಿಕಾದಲ್ಲಿ ತುಂಬಾ ಅಡ್ವಾನ್ಸ್ ಸಿವಿಲೈಸೇಷನ್ ಇರ್ತಿತ್ತು ಅಂತ, ಹಾಗೂ ಅದು ಕೆಲವು ಕಾರಣಗಳಿಂದ ಅಂತ್ಯವಾಗಿದೆ ಅಂತ
ಕೆಲವು ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಇದಕ್ಕೋಸ್ಕರ ಕೆಲವು ಸೈಂಟಿಸ್ಟ್ಗಳು ಪುರಾತನ ಮನುಷ್ಯನ ಅವಶೇಷಗಳನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ರಿಸರ್ಚ್ ಮಾಡಿದ್ಮೇಲೆ ಸೈಂಟಿಸ್ಟ್ ಗಳಿಗೆ ಗೊತ್ತಾಗಿದ್ದು ಏನಂದ್ರೆ ಇಲ್ಲೊಂದು ಅಡ್ವಾನ್ಸ್ ಸಿವಿಲೈಸೇಷನ್ ಇತ್ತು ಹಾಗೂ ಪ್ಲೇಟೋ 2000 ವರ್ಷಗಳ ಹಿಂದೆ ಹೇಳಿದ ಮಾತು ನಿಜ ಅಂತ. ಆದ್ರೆ ಇಲ್ಲಿ ಇನ್ನೂ ಸಂಶೋಧನೆಗಳು ನಡೀತಾ ಇದೆ. ಅಂಟಾರ್ಟಿಕಾದ ಬಗ್ಗೆ ಅದೆಷ್ಟೋ ಮಿಸ್ಟರೀಸ್ಗಳು ಹೊರಬರಬೇಕಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಒಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.